ವಿದ್ಯಾರ್ಥಿಗಳೇ, ಈ ಒಂದು ತರಗತಿಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ. ಇಂದು ನಾವು 10ನೇ ತರಗತಿ ಸಮಾಜಶಾಸ್ತ್ರ ಅಧ್ಯಾಯ 1 ಸಾಮಾಜಿಕ ಸ್ತರವಿನ್ಯಾಸ ಈ ಅಧ್ಯಾಯವನ್ನ ಅಭ್ಯಾಸ ಮಾಡೋಣ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು ಎಂದರೆ ಸಾಮಾಜಿಕ ಅಸಮಾನತೆ, ಶಿಕ್ಷಣ, ಲಿಂಗ, ವೃತ್ತಿ, ವರ್ಗ ಮತ್ತು ಜನಾಂಗ ಆದಾಯದಲ್ಲಿ ನಾವು ಅಸಮಾನತೆ ಅನ್ನೋದನ್ನು ನಾವು ಕಾಣ್ತೀವಿ. ಸಾಮಾಜಿಕ ಸ್ತರವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆ ನಿವಾರಣೆ ಕಾನೂನು ಕ್ರಮಗಳು, ಈ ಎಲ್ಲ ಕಲಿಕಾಂಶಗಳನ್ನ ಈ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಹಾಗಾದ್ರೆ 1ನೆಯ ಕಲಿಕಾಂಶ ಸಾಮಾಜಿಕ ಅಸಮಾನತೆ. ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕರಣಗೊಂಡಿರುತ್ತಾರೆ. ಉದಾಹರಣೆಗೆ ಜಾತಿ, ಲಿಂಗ, ವರ್ಗ, ಜನಾಂಗ ಇವೆಲ್ಲದರಲ್ಲೂ ಸಹ ನಾವು ಅಸಮಾನತೆ ಅನ್ನೋದನ್ನ ಕಾಣ್ತೀವಿ. ಆದಾಯದಲ್ಲೂ ಸಹ ನಾವು ಅಸಮಾನತೆಯನ್ನ ಕಾಣ್ತೀವಿ. ಜಾತಿಯಲ್ಲಿ ಮೇಲು ಕೀಳು, ಲಿಂಗದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರು ಸ್ತ್ರೀಯರು, ವರ್ಗದಲ್ಲೂ ಸಹ ಮೇಲ್ವರ್ಗದವರು ಕೆಳವರ್ಗದವರು, ಈ ರೀತಿಯಾಗಿ ನಾವು ಅಸಮಾನತೆಯನ್ನ ಕಾಣ್ತೀವಿ ಸಮಾಜದಲ್ಲಿ. ಇವೆಲ್ಲ ಲಕ್ಷಣಗಳ ಆಧಾರದಲ್ಲಿ ನಾವು ನೋಡ್ಬಿಟ್ಟು ಶ್ರೇಣೀಕರಣಗೊಂಡಿರುವುದನ್ನ ನಾವು ಸಾಮಾಜಿಕ ಅಸಮಾನತೆ ಅಂತೇಳ್ಬಿಟ್ಟು ಕರಿತೀವಿ. ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವುವು? 1ನೇದು ಆದಾಯದ ಮೂಲಗಳು. ಶಿಕ್ಷಣ, ವೃತ್ತಿ ಅವಕಾಶಗಳು, ಆರೋಗ್ಯ ಸೌಲಭ್ಯಗಳು, ಸಾಮಾಜಿಕ ನ್ಯಾಯ, ಕಡೆಗಣನೆ, ರಾಜಕೀಯ ಪ್ರಾತಿನಿಧ್ಯತ್ವ ಮತ್ತು ಭಾಗವಹಿಸುವಿಕೆ ನಿರಾಕರಣೆ. ಇಲ್ಲಿ ನೋಡಿ, ಆದಾಯದ ಮೂಲಗಳಲ್ಲಿ ನಾವು ಶ್ರೀಮಂತರಿಗೆ ಹೆಚ್ಚಿನ ಆದಾಯವಿದ್ದರೆ ಕಡಿಮೆ ಆದಾಯ ಬಡವರನ್ನ ನಾವು ನೋಡ್ತೀವಿ. ಶಿಕ್ಷಣದಲ್ಲೂ ಸಹ ಉತ್ತಮವಾದಂತಹ ಶಿಕ್ಷಣ ಉನ್ನತ ಸ್ಥಾನದಲ್ಲಿರುವಂತಹ ಶ್ರೀಮಂತರ ಮಕ್ಕಳು ಪಡೆದ್ರೆ ಈ ಒಂದು ಕಡಿಮೆ ಶಿಕ್ಷಣದಿಂದ ವಂಚಿತರಾಗಿರೋದನ್ನ ನಾವು ಬಡವರು ಕೆಳವರ್ಗದವರನ್ನ ನಾವು ನೋಡ್ತೀವಿ. ವೃತ್ತಿಯಲ್ಲೂ ಸಹ ಉತ್ತಮವಾದಂತಹ ಒಂದು ವೃತ್ತಿಯನ್ನ ಶ್ರೀಮಂತರು ತಗೊಂಡ್ರೆ ಕಡಿಮೆ ವೃತ್ತಿ ಕೆಳವರ್ಗದ ಒಂದು ವೃತ್ತಿಯನ್ನ ಬಡವರು ವಹಿಸ್ಕೊಳ್ತಾ ಇದ್ದಾರೆ. ಆರೋಗ್ಯ ಸೌಲಭ್ಯದಲ್ಲೂ ಸಹ ಉತ್ತಮವಾದಂತಹ ಒಂದು ಆಸ್ಪತ್ರೆಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಶ್ರೀಮಂತರು ಮಾತ್ರ ಉತ್ತಮವಾದಂತಹ ಒಂದು ಆರೋಗ್ಯ ಸೌಲಭ್ಯವನ್ನ ಮಾತ್ರ ಪಡಿತಾರೆ. ಬಡವರು ಇವೆಲ್ಲದರಿಂದಲೂ ಸಹ ವಂಚಿತರಾಗಿದ್ದಾರೆ. ಸಾಮಾಜಿಕ ನ್ಯಾಯದಲ್ಲೂ ಸಹ ನಾವು ಬಡವರನ್ನ ಕಡೆಗಣನೆ ಮಾಡಿರೋದನ್ನ ನೋಡ್ತೀವಿ. ರಾಜಕೀಯ ಪ್ರಾತಿನಿಧ್ಯದಲ್ಲೂ ಸಹ ಯಾವುದೇ ಒಬ್ಬ ವ್ಯಕ್ತಿಯೋ ಬಡ ವ್ಯಕ್ತಿಯೋ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಲ್ಲೋದನ್ನ ನಾವು ನೋಡಲ್ಲ. ಹಾಗಾದ್ರೆ ಇಲ್ಲೆಲ್ಲವೂ ಸಹ ನಾವು ಬಡವರಿಗೂ ಮತ್ತೆ ಶ್ರೀಮಂತರ ನಡುವೆ ಅಸಮಾನತೆ ಕಾಣ್ತೀವಿ. ಅಸಮಾನತೆಗೆ ಕಾರಣಗಳು 1 ಆದಾಯದ ಮೂಲಗಳು, ಶಿಕ್ಷಣ ಮತ್ತು ವೃತ್ತಿ ಅವಕಾಶಗಳು, ಆರೋಗ್ಯ ಸೌಲಭ್ಯಗಳು, ಸಾಮಾಜಿಕ ನ್ಯಾಯಗಳ ಕಡೆಗಣನೆ, ರಾಜಕೀಯ ಪ್ರಾತಿನಿಧ್ಯತ್ವ, ಭಾಗವಹಿಸುವಿಕೆ ನಿರಾಕರಣೆ. ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತೆಗಳ ಒಂದು ನಿರಾಕರಣೆಯಂತೂ ಬಡವರಿಗೆ ಆಗಿರುತ್ತೆ. ಇವೆಲ್ಲ ಒಂದು ಸಾಮಾಜಿಕ ಅಸಮಾನತೆಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಕಾಣ್ತೀವಿ. ಇಲ್ಲಿ ನೋಡಿ, ಬಡ ವರ್ಗದವರು ಸಾಮಾಜಿಕವಾಗಿ ಅವಕಾಶಗಳಿಂದ ವಂಚಿತರಾಗಿರೋದನ್ನ ನಾವು ಕಾಣ್ತೀವಿ. ಆರೋಗ್ಯ ಸೌಲಭ್ಯದಲ್ಲಿ, ರಾಜಕೀಯ ಪ್ರಾತಿನಿಧ್ಯದಲ್ಲಿ ಭಾಗವಹಿಸುವುದರಲ್ಲಿ ಈ ಬಡ ವ್ಯಕ್ತಿಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇವರು ವಂಚಿತರಾಗಿದ್ದಾರೆ. ಈ ಒಂದು ಭಾಗದಲ್ಲಿ ಕಾಣಿರುವಂತಹ ಶ್ರೀಮಂತರು ಎಲ್ಲಾ ಅವಕಾಶಗಳನ್ನ ಪಡ್ಕೊಂಡು ಇವರೆಲ್ಲರೂ ಸಹ ಉತ್ತಮ ಸ್ಥಾನದಲ್ಲಿರೋದನ್ನ ನಾವು ನೋಡ್ತೀವಿ. ಇಲ್ಲೇ ನಾವು ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಇದನ್ನೇ ಸಾಮಾಜಿಕ ಅಸಮಾನತೆ ಅಂತ ಬಿಟ್ಟು ಕರಿತೀವಿ. ಅಭಿವೃದ್ಧಿಯ ಪರಿಣಾಮದಿಂದ ರಾಷ್ಟ್ರವು ಕಳೆದ 1 ದಶಕದಲ್ಲಿ 50ಕ್ಕೂ ಹೆಚ್ಚಿನ ಬಿಲಿಯನ್ಗಳನ್ನು ಹಾಗೂ 1 ಲಕ್ಷಕ್ಕೂ ಹೆಚ್ಚಿನ ಮಿಲಿನಿಯರ್ಗಳನ್ನು ಉತ್ಪಾದಿಸಿದೆ. ಸಾಮಾಜಿಕ ಭದ್ರತೆಗಳಾದಂತಹ ಆಹಾರ,
ಆರೋಗ್ಯದ ಅವಕಾಶಗಳು ಜಾತಿ ಮೂಲ, ವರ್ಗ ಮೂಲ, ಲಿಂಗತ್ವ ಮೂಲ ನಿರ್ಲಕ್ಷ್ಯಗಳನ್ನು ನಾವು ನೋಡ್ತೀವಿ. ಸಾಮಾಜಿಕ ಅಸಮಾನತೆಯ ಒಂದು ಸ್ವರೂಪ ಅನ್ನೋದು ನಮಗೆ ಕಾಣ್ತೆ. ಉದಾಹರಣೆಗೆ ಸಾಮಾಜಿಕ ಸೇವಾ ಕ್ಷೇತ್ರಗಳಾದಂತಹ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ರಕ್ಷಣೆ, ಸಾಮಾಜಿಕ ನ್ಯಾಯಗಳನ್ನು ನಾವು ಕಡೆಗಣನೆ ಮಾಡುವುದರ ಮೂಲಕ ಬಡವರಿಗೆ ಬದುಕುವ ಅವಕಾಶವೇ ಇಲ್ಲದಂತೆ ನಾವು ಮಾಡಲಾಗ್ತಿದೆ ಅನ್ನೋದನ್ನ ನಾವು ನೋಡಬಹುದು. ನೋಡಿ, ವೃತ್ತಿ, ಜಾತಿ, ವರ್ಗ, ಲಿಂಗ, ಜನಾಂಗದಲ್ಲಿ ನಾವು ಅಸಮಾನತೆಯನ್ನು ನಾವು ಕಾಣ್ತೀವಿ. ಇಲ್ಲಿ ನೋಡಿ, ಈ ಮೇಲೆ ಶ್ರೀಮಂತರು ಒಳ್ಳೆಯ ಒಂದು ಕಟ್ಟಡಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬಡ ಕುಟುಂಬದವರು, ಬಡವರು ಎಂತಹ ಒಂದು ಜನರು ಇಲ್ಲಿ ವಾಸ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಶ್ರೀಮಂತರ ಒಂದು ಶ್ರೀಮಂತಿಕೆಯನ್ನ ಇಲ್ಲಿ ನಮಗೆ ಕಾಣಿಸುತ್ತೆ. ವ್ಯತ್ಯಾಸ ಅನ್ನೋದನ್ನ ನಾವು ನೋಡ್ತೀವಿ. ಲಿಂಗದಲ್ಲಿ ಅಸಮಾನತೆ, ಜಾತಿಯಲ್ಲಿ ಅಸಮಾನತೆ, ಜನಾಂಗದಲ್ಲಿ ಅಸಮಾನತೆ, ಇವೆಲ್ಲದನ್ನು ಸಹ ನಾವು ನೋಡ್ತೀವಿ. ಇದನ್ನೇ ಸಾಮಾಜಿಕ ಅಸಮಾನತೆ ಶ್ರೇಣೀಕರಣಗೊಂಡಿರೋದನ್ನ ನಾವು ನೋಡ್ತೀವಿ. ಶೈಕ್ಷಣಿಕ ಸಮಾನತೆಗಾಗಿ ಅಕ್ಷರತೆಯನ್ನ ಹೋಗಲಾಡಿಸಲು ಅನಕ್ಷರತೆಯನ್ನ ಹೋಗಲಾಡಿಸಲು ಕೈಗೊಂಡಿರುವ ಸಂವಿಧಾನಾತ್ಮಕ ಕ್ರಮಗಳು. ಇಲ್ಲಿ ನಾವು ನೋಡೋಣ, ಶಿಕ್ಷಣ ಮತ್ತು ಅಸಮಾನತೆ. ಶಿಕ್ಷಣವು ಸಮಾನತೆಯ ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಬದಲಾವಣೆಯನ್ನ ತರುವಲ್ಲಿ ಆಸರೆಯಾಗಿರುವಂತಹ ಒಂದು ಶಕ್ತಿ ಅಂತ ಬಿಟ್ಟು ನಾವು ಹೇಳ್ಬಹುದು. ಶಿಕ್ಷಣವನ್ನು ಸಾರ್ವಜನಿಕರ ಒಳಿತಿಗಾಗಿ ಸರ್ಕಾರವು ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ದೊರಕಬೇಕೆಂದಂತೆ ಬಿಟ್ಟವರು ಶಿಕ್ಷಣಕ್ಕಿರುವ ಸಾಮಾಜಿಕ ನ್ಯಾಯಾಲಯದ ಒಂದು ಉದ್ದೇಶಗಳನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮಂಡಿಸಿದೆ. ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಸಹ ನಾವು ಕಾಣ್ತೀವಿ. ಹಾಗಾದ್ರೆ ಸಂವಿಧಾನದ ವಿಧಿ ಏನು ಹೇಳುತ್ತೆ ಅನ್ನೋದನ್ನ ನಾವು ನೋಡೋಣ. ಶೈಕ್ಷಣಿಕ ಅಸಮಾನತೆಗಾಗಿ ಅನಕ್ಷರತೆ ಹೋಗಲಾಡಿಸಲು ಕೈಗೊಂಡಿರುವ ಸಂವಿಧಾನಾತ್ಮಕ ಕ್ರಮಗಳು. 21A 6ರಿಂದ 14 ವರ್ಷದ 21ನೆಯ ಎ ವಿಧಿ ಏನ್ ಹೇಳುತ್ತಪ್ಪೆ ಸಂವಿಧಾನದ ಬಗ್ಗೆ? ಸಂವಿಧಾನ 21ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ 6ರಿಂದ 14 ವರ್ಷದ ವರೆಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಕೊಡಬೇಕು. ಇದು ಒಂದು ಮೂಲಭೂತ ಹಕ್ಕಾಗಿರ್ಬೇಕು, ಜೀವಿಸುವ ಹಕ್ಕಾಗಿರಬೇಕು ಅಂತ ಬಿಟ್ಟು 21A ವಿಧಿ ಹೇಳುತ್ತೆ. 2ನೇ ವಿಧಿ 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆಯನ್ನ ಹೇಳುತ್ತೆ. 21ನೇ ವಿಧಿ ಏನ್ ಹೇಳುತ್ತೆ? 6ರಿಂದ 14 ವರ್ಷ ಒಳಗಿನ ಮಕ್ಕಳು ಉಚಿತವಾಗಿ ಕಡ್ಡಾಯ ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣ ಅನ್ನೋದು ಎಲ್ಲಾ ಮಕ್ಕಳ ಒಂದು ಮೂಲಭೂತ ಹಕ್ಕಾಗಿದೆ ಅಂತ ಬಿಟ್ಟು ಸಂವಿಧಾನನೇ ನಮ್ಮ ಬರವಣಿಗೆ ರೂಪದಲ್ಲಿ ಹೇಳ್ಬಿಟ್ಟಿದೆ. ಒಂದು ಹಕ್ಕು ಅಂತ ಬಿಟ್ಟು ಸಹ ಸಂವಿಧಾನನೇ ನಮಗೆ ಹೇಳಿದೆ. 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳ ಒಂದು ರಕ್ಷಣೆಯನ್ನು ಸಹ ಅದು ಮಾಡಿದೆ. ಸಾಂಸ್ಕೃತಿಕವಾಗಿ ಅಲ್ಪಸಂಖ್ಯಾತರು ಈ ಒಂದು ಸಾಂಸ್ಕೃತಿಕ ಹಕ್ಕುಗಳನ್ನ ಪಡೆದಿದ್ದಾರೆ. ಅದರ ರಕ್ಷಣೆಗೋಸ್ಕರ ಸಹ 29ನೇ ವಿಧಿಯಲ್ಲಿ ಬರೆದಿದ್ದಾರೆ. ಯಾರಿಗೋಸ್ಕರ? ಅಲ್ಪಸಂಖ್ಯಾತರಿಗೋಸ್ಕರ. 30ನೇ ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಎಷ್ಟನೇ ವಿಧಿ? 30ನೇ ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶ ಮಾಡಿರೋದನ್ನ ನಾವು ನೋಡ್ತೀವಿ. 39ನೇ ವಿಧಿ ಸಾಮಾಜಿಕ ನ್ಯಾಯ, ಜನರ ಅಭಿವೃದ್ಧಿಗೆ ಅವಕಾಶವನ್ನ ಕಲ್ಪಿಸಿರೋದನ್ನ ನಾವು ನೋಡಬಹುದು. ಎಷ್ಟನೇ ವಿಧಿ? 39ನೇ ವಿಧಿ ಸಾಮಾಜಿಕ ನ್ಯಾಯ, ಜನರ ಅಭಿವೃದ್ಧಿಗೆ. 45ನೇ ವಿಧಿ 6 ವರ್ಷದ ಒಳಗಿನ ಎಲ್ಲಾ ಮಕ್ಕಳ
ಶೈಶಾವಸ್ಥೆಯ ರಕ್ಷಣೆ, 6 ವರ್ಷದ ಒಳಗಿನ ಮಕ್ಕಳ ಒಂದು ರಕ್ಷಣೆ, ಶೈಶಾವಸ್ಥೆಯ ಒಂದು ರಕ್ಷಣೆ, ಶೈಕ್ಷಣಿಕ ಸೌಲಭ್ಯವನ್ನ ಕಲ್ಪಿಸಿ ಕೊಡುವುದು. 46ನೇ ವಿಧಿ, ಸರ್ಕಾರಗಳು ಹಿಂದುಳಿದ, ಪರಿಷ್ಠ ಜಾತಿ, ಪಂಗಡಗಳ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲವನ್ನ ಕಲ್ಪಿಸಿ ಕೊಡುವುದು. ಇದು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಂದು ವಿಧಿಗಳು. ಸಂವಿಧಾನದಲ್ಲಿ ಬರವಣಿಗೆ ರೂಪದಲ್ಲಿ ಇವೆ. ಶಿಕ್ಷಣದಲ್ಲೂ ಸಹ ಎಲ್ಲರಿಗೂ ಸಹ ಸಮಾನ ಅವಕಾಶವನ್ನ ಕೊಡಬೇಕು. ಶಿಕ್ಷಣದಿಂದ ನಮಗೆ ಸಮಾನತೆ, ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ, ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಒಂದು ಬದಲಾವಣೆ ತರುವಂತಹ ಆಸರೆಯಾಗಿರುವಂತಹ ಶಕ್ತಿ ಇದೆ ಅಂತ ಬಿಟ್ಟು ಈ ಒಂದು ವಿಧಿಗಳನ್ನ ನಾವು ಅಳವಡಿಸಿರೋದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡಿ, 19ನೇ ವಿಧಿ ಒಂದು ಪರಿಚ್ಛೇದದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗೊಂದೊಂದು ಅವಕಾಶವನ್ನ ಮಾಡಿಕೊಂಡಿದ್ದಾರೆ. ಅವಕಾಶದಿಂದ ಯಾರು ಶಿಕ್ಷಣದಿಂದ, ಅಭಿವ್ಯಕ್ತಿ, ವಾಕ್ ಸ್ವಾತಂತ್ರ್ಯದಿಂದ ವಂಚಿತರಾಗಿದ್ದಾರೋ ಅವ್ರಿಗೆಲ್ಲರಿಗೂ ಸಹ ಶಿಕ್ಷಣ ಕೊಡುವುದು, ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವುದು. ಸಂವಿಧಾನದ ಎಷ್ಟನೇ ಪರಿಚ್ಛೇದ? 19ನೇ ಪರಿಚ್ಛೇದ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ವಿಧಿ 21ರ ಒಂದು ವಿಧಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ ಜೀವಿಸುವ ಹಕ್ಕನ್ನು ಕೊಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ವಿಧಿ ಎಷ್ಟರಲ್ಲಿ ಜೀವಿಸುವ ಹಕ್ಕು ಅಂತ ಹೇಳಿದೆ? 21ರ ಒಂದು ವಿಧಿಯಲ್ಲಿ ಜೀವಿಸುವ ಹಕ್ಕು ಇದೆ ಅಂತ ಬಿಟ್ಟು ಹೇಳಿದೆ. ಈ ನೆಲೆಯಲ್ಲಿ 1993ರಲ್ಲಿ ಉನ್ನಿ ಕೃಷ್ಣನ್ ಅವರು ಆಂಧ್ರ ಸರ್ಕಾರದ ಒಂದು ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಒಂದು ತೀರ್ಪಿನ ಪ್ರಕಾರ 21A ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು. ನೋಡ್ರಿ, ವಿಧಿ 21A ವಿಧಿಯಲ್ಲಿ ಎಷ್ಟು ವರ್ಷದಿಂದ? 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು. ಹಾಗಾದ್ರೆ 1993ರಲ್ಲಿ ಉನ್ನಿ ಕೃಷ್ಣನ್ ಆಂಧ್ರ ಪ್ರದೇಶದ ಒಂದು ಸರ್ಕಾರದ ಒಂದು ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ಈ ರೀತಿಯಾಗಿ ಬಂತು. 21ರ ವಿಧಿ ಏನ್ ಹೇಳುತ್ತೆ? ಜೀವಿಸುವ ಹಕ್ಕನ್ನದು ಹೇಳುತ್ತೆ. ಇಲ್ಲಿ ನೋಡಿ, ಎಲ್ಲರೂ ಸಹ ಶಿಕ್ಷಣದಲ್ಲಿ ಸಮಾನರು. ಶಿಕ್ಷಣ ಅನ್ನೋದು ಒಂದು ಪವರ್ಫುಲ್, ಶಕ್ತಿಯುತವಾದಂತಹ ಒಂದು ಆಯುಧ ಅಂತ ಹೇಳ್ಬಹುದು. ಸಾಮಾಜಿಕವಾಗಿ ನ್ಯಾಯವನ್ನ ದೊರಕಿಸಿಕೊಟ್ಟು ಮಹತ್ವದ ಒಂದು ಬದಲಾವಣೆ ಮಾಡಬಹುದು. ನೋಡಿ, ಎಲ್ಲಾ ಜಾತಿಯವರು ಸಮನಾಗಿ ಕುರಿತು ಶಿಕ್ಷಣವನ್ನ ಪಡಿತಿದ್ದಾರೆ. ಇದು ಸಂವಿಧಾನದ 21A ವಿಧಿಯಲ್ಲಿ ಹೇಳ್ಬಿಟ್ಟಿದೆ. ಮೂಲಭೂತ ಹಕ್ಕು, ಮಕ್ಕಳ ಮೂಲಭೂತ ಹಕ್ಕು ಅಂತ ಬಿಟ್ಟು ಹೇಳಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸಂವಿಧಾನದ 30ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೋಬಹುದು. 30ನೇ ವಿಧಿ ಏನ್ ಹೇಳುತ್ತೆ ಸಂವಿಧಾನದ್ದು? ಅಲ್ಪಸಂಖ್ಯಾತರು, ಯಾರು? ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಲು ವಿಶೇಷ ಅವಕಾಶಗಳನ್ನ ನೀಡಿದೆ. ಯಾರಿಗೆ? ಅಲ್ಪಸಂಖ್ಯಾತರಿಗೆ. ಎಷ್ಟನೇ ವಿಧಿ? 30ನೇ ವಿಧಿ. ಎಂತ ಅವಕಾಶ? ಸ್ವತಃ ಅವರೇ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಶಿಕ್ಷಣವನ್ನ ಪಡಿಬಹುದು. ಸಂವಿಧಾನದ 46ನೇ ವಿಧಿ, ಸರ್ಕಾರಗಳು ಹಿಂದುಳಿದ ಜನರ, ಅದರಲ್ಲಿಯೂ ಸಹ ಪರಿಷ್ಠ ಜಾತಿ, ಪರಿಶಿಷ್ಟ ಪಂಗಡ ಇವರೆಲ್ಲರೂ ಸಹ ಶೈಕ್ಷಣಿಕ ಆಸಕ್ತಿಗಳಿಗಾಗಿ ಬೆಂಬಲವನ್ನ ಕೊಡಬೇಕು. ಈ ಜನಾಂಗದವರಿಗೆ ಏನ್ ಕೊಡ್ಬೇಕು? ನಾವು ಶಿಕ್ಷಣದ ಬಗ್ಗೆ ಆಸಕ್ತಿ ಬರುವ ಹಾಗೆ ಬೆಂಬಲವನ್ನ ನೀಡಿ ಅವರನ್ನ ನಾವು ಅಭಿವೃದ್ಧಿ ಪಡಿಸಬೇಕು. ಎಷ್ಟನೇ ವಿಧಿ? 46ನೇ ವಿಧಿ. 30ನೇ ವಿಧಿ, ಅಲ್ಪಸಂಖ್ಯಾತರು ಸ್ವತಃ ಅವರೇ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಶಿಕ್ಷಣವನ್ನ ಪಡೆಯುವಂತಹ ಒಂದು ಅವಕಾಶ ಸಂವಿಧಾನನೇ ಒದಗಿಸಿದೆ. 46ನೇ ವಿಧಿ, ಹಿಂದುಳಿದ ಜನಾಂಗಗಳು ಯಾರ್ಯಾರು ಅಂದ್ರೆ ಪರಿಷ್ಠ ಜಾತಿ,
ಪರಿಶಿಷ್ಟ ಪಂಗಡ ಇವರು ಸಹ ಶೈಕ್ಷಣಿಕ ಆಸಕ್ತಿಗಳಿಗೆ ಇವರ ಒಂದು ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು. ಶೈಕ್ಷಣಿಕದ ಬಗ್ಗೆ ಅವರಿಗೆ ಆಸಕ್ತಿ ಬರುವ ಹಾಗೆ ಬೆಂಬಲವನ್ನ ನೀಡಲು ಸರ್ಕಾರ ಜವಾಬ್ದಾರಿಯನ್ನ ತಗೊಂಡಿದೆ ಅಂತ ಬಿಟ್ಟು ನಾವು ಹೇಳ್ಬೋದು. ಶೈಕ್ಷಣಿಕ ಅವಕಾಶಗಳನ್ನ ಬಳಸಿಕೊಳ್ಳುವಲ್ಲಿ ಸಾಮಾಜಿಕ ಆರ್ಥಿಕ ಗುಂಪುಗಳ ನಡುವೆ ಅಸಮಾನತೆಯನ್ನ ನಾವು ಕಾಣ್ತಾ ಇದ್ವಿ. ಇವೆಲ್ಲದನ್ನೂ ಸಹ ಹೋಗಲಾಡಿಸೋದಕ್ಕೆ ಸರ್ಕಾರ ಇವೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸಂವಿಧಾನದಲ್ಲಿ ಬರವಣಿಗೆ ರೂಪದಲ್ಲೂ ಸಹ ಬರ್ದಿರೋದನ್ನ ನಾವು ನೋಡ್ತೀವಿ. ಇಲ್ಲಿಯವರೆಗೆ ನೀವು ಶಿಕ್ಷಣ ಮತ್ತು ಅಸಮಾನತೆಯನ್ನ ತಿಳ್ಕೊಂಡ್ರಿ. ಈಗ ಸಾಮಾಜಿಕ ಸ್ತರ ವಿನ್ಯಾಸ, ಅದರ ಲಕ್ಷಣಗಳು. ಜನರನ್ನು ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಯೇ ಸಾಮಾಜಿಕ ಸ್ತರ ವಿನ್ಯಾಸ. ಜನರನ್ನು ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಯೇ ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸವು ಯಾವ್ಯಾವ ಲಕ್ಷಣಗಳನ್ನ ಒಳಗೊಂಡಿದೆ ಅಂತ ನೋಡೋಣ. ಇಲ್ಲಿ ಜನರನ್ನ ಏಣಿ ಶ್ರೇಣಿಗಳು ವಿಭಿನ್ನ ಸ್ತರಗಳಾಗಿ ವರ್ಗೀಕರಣ ಮಾಡಿದೀವಿ. ಈ ವ್ಯವಸ್ಥೆಯನ್ನೇ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಬಿಟ್ಟು ಕರೆದಿದ್ದೀವಿ. ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಯಾವುವು ಅನ್ನಂದ್ರೆ ಸಾಮಾಜಿಕವಾದದ್ದು, ಸರ್ವ ವ್ಯಾಪಕವಾದದ್ದು, ಪುರಾತನವಾದದ್ದು, ವಿವಿಧ ರೂಪಗಳಲ್ಲಿ ನಾವು ಉದಾಹರಣೆಗಳ ಮೂಲಕ ನಾವು ನೋಡಬಹುದು. ಉದಾಹರಣೆಗೆ ಭಾರತದ ಒಂದು ಕರ್ಮ ಸಿದ್ಧಾಂತ ನೋಡಿ. ಸಾಮಾಜಿಕವಾದದ್ದು ವ್ಯಕ್ತಿಗಳ ದೈಹಿಕ ಗುಣಗಳನ್ನ ಆಧರಿಸಿ ನಿರ್ಧರಿಸಿದೆ. ಸಾಮಾಜಿಕ ಮಾನ್ಯತೆ ಪ್ರಾಮುಖ್ಯತೆಗಳು ಆಧಾರದಿಂದ ಇದನ್ನ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ ದೈಹಿಕವಾಗಿ ಎತ್ತರವಾಗಿ ಸುಂದರವಾಗಿದ್ದು ಮಾತ್ರಕ್ಕೆ ಸಾಮಾಜಿಕ ಸ್ಥಾನಮಾನದ ಶಿಕ್ಷಣ, ಬುದ್ಧಿಮತ್ತೆ, ಆದಾಯ ವೃತ್ತಿ, ಕೌಶಲ್ಯದ ಇನ್ನು ಮುಂತಾದ ಅಂಶಗಳ ಆಧಾರದಲ್ಲಿ ಇವರನ್ನ ನಿರ್ಧಾರವಾಗ್ತಾರೆ. ನೋಡಿ, ಸುಂದರವಾಗಿದ್ದಾನೆ ಅಂತ ಬಿಟ್ಟು ಒಂದು ಅವನಿಗೆ ಒಳ್ಳೆ ಅವಕಾಶವನ್ನ ಕೊಡೋದಲ್ಲ. ಇಲ್ಲಿ ಏನ್ ಮಾಡ್ತಾ ಇದಾರೆ, ಸಾಮಾಜಿಕ ಸ್ಥಾನದ ಶಿಕ್ಷಣ, ಬುದ್ಧಿಮತ್ತೆ, ಆದಾಯದ ವೃತ್ತಿ, ಕೌಶಲ್ಯ ಇನ್ನು ಮುಂತಾದ ಅಂಶಗಳ ಆಧಾರದಲ್ಲಿ ನಾವು ನಿರ್ಧಾರ ಮಾಡಿರೋದನ್ನ ನಾವು ನೋಡ್ತೀವಿ. ಸಾಮಾಜಿಕವಾದದ್ದು ಎಲ್ಲಾ ಸಮಾಜದಲ್ಲೂ ಸಹ ನಾವು ಇದನ್ನು ನಾವು ನೋಡ್ತೀವಿ. ಮೇಲ್ಸ್ತರ, ಮೇಲು ಶ್ರೇಣಿ, ಕೆಳ ಶ್ರೇಣಿ. ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಬರುವಂತಹ ಕಲಿಕಾಂಶ ಲಿಂಗತ್ವ, ಅಸಮಾನತೆ. ಸಾಮಾಜಿಕ ಅಸಮಾನತೆಗಳಲ್ಲಿ ಒಂದಾದ ಲಿಂಗತ್ವ ಅಸಮಾನತೆ ಹೇಗೆ ರೂಪುಗೊಂಡಿದೆ ಅನ್ನೋದನ್ನ ನಾವು ಗಮನಿಸೋಣ. ನಮ್ಮ ಮನೋಭಾವನೆಗಳು ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ ಇರುವ ಚಿಂತನೆ ಅಥವಾ ಮನೋಭಾವನೆಯು ಮತ್ತೊಬ್ಬರಿಂದ ಪ್ರಭಾವಿತವಾಗಿರುತ್ತದೆ. ಒಂದೇ ಕುಟುಂಬದಲ್ಲಿ ನೋಡಿ, ಒಬ್ಬ ವ್ಯಕ್ತಿಗೆ ಇರುವ ಚಿಂತನೆ, ಮನೋಭಾವನೆ ಮತ್ತೊಬ್ಬರಿಂದ ಪ್ರಭಾವಿತವಾದದ್ದಾಗಿರಬಹುದು. ಒಂದೇ ಕುಟುಂಬದಲ್ಲಿ ಅವಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ನಾವು ನೋಡೋಣ. ಹೆಣ್ಣು ಮತ್ತು ಗಂಡು ಮಕ್ಕಳ ಶಿಕ್ಷಣಕ್ಕೆ ಇರುವ ಪ್ರೇರಣೆ, ಯಾವ ರೀತಿಯಾಗಿ ಗಂಡಿಗೆ ಹೆಚ್ಚಿನ ಒಂದು ಪ್ರೇರಣೆಯನ್ನ ಕೊಡ್ತಾರೆ, ಆ ರೀತಿಯಾಗಿ ಗಂಡುವಿಗೆ ಸಾಮಾಜಿಕ ಆಯಾಮ ಅನ್ನೋದನ್ನ ಹೆಚ್ಚಿನದಾಗಿ ಕೊಡ್ತೀವಿ. ಈ ಕಾರಣದಿಂದ ಶಾಲಾ ಭಾಗವಹಿಸುವಿಕೆಯಲ್ಲಿ ಆಹಾರ, ಆರೋಗ್ಯ ಇವೆಲ್ಲ ಸೌಲಭ್ಯಗಳಲ್ಲಿ ನಾವು ಹೆಣ್ಣು ವಂಚಿತರಾಗಿರೋದನ್ನ ನಾವು ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಿರ್ಲಿಲ್ಲ. ನಮಗೆ ಉದಾಹರಣೆಯಾಗಿ ಜ್ಯೋತಿಬಾ ಫುಲೆ ನೋಡೋಣ. ಮೊದಲ ಶಿಕ್ಷಕಿ. ಆಕೆ ಶಾಲೆಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಸಗಣಿ, ಕಲ್ಲು, ಮುಳ್ಳುಗಳಿಂದ ಅವ್ರ ಮೇಲೆ ಎಸೆಯೋದನ್ನ ನಾವು ನೋಡ್ತಾ ಇದ್ವಿ. ಯಾಕೆಂದ್ರೆ ಸಮಾಜ ಒಪ್ತಿರ್ಲಿಲ್ಲ, ಶಾಲೆಗೆ ಹೆಣ್ಣು ಮಕ್ಕಳು ಹೋಗುವಾಗಿರ್ಲಿಲ್ಲ. ನಂತರ ಏನಪ್ಪಾ ಅಂದ್ರೆ ಹೆಣ್ಣು ಮಗು ಅನ್ನೋದು ರಕ್ತಹೀನತೆಯಿಂದ ಗರ್ಭಿಣಿಯಾದಾಗ ಆಕೆ ಅನುಭವಿಸುವಂತಹ ಒಂದು ತೊಂದರೆ, ರಕ್ತಹೀನತೆಯಿಂದ ಬಳಲ್ತಾ ಇದೆ. 2015 ಮತ್ತು 16ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4ರ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿರುವ ಶೇಕಡ ಹೆಣ್ಣು ಮಕ್ಕಳು 24.3% ಮಹಿಳೆಯರು, ನಗರ ಪ್ರದೇಶದಲ್ಲಿ ಶೇಕಡ 16.2 ಮಹಿಳೆಯರು ಬಾಡಿ ಮಾಸ್ ಸೂಚಿಯ ಪ್ರಕಾರ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ತೂಕ ಹೊಂದಿದ್ದರೆ
6ರಿಂದ 56 ತಿಂಗಳ ಮಕ್ಕಳಲ್ಲಿ 60.9% ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಗರ್ಭಿಣಿಯರಲ್ಲಿ 45.2% ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಒಂದು ಬದುಕಿಗೋಸ್ಕರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಆ ಕಾರ್ಯಕ್ರಮಗಳು ಯಾವುವು ಅಂತೇಳಿ ನೋಡೋಣ. ಮಹಿಳೆಯರಿಗೆ ಆಹಾರ, ಆರೋಗ್ಯ, ಪೌಷ್ಟಿಕತೆಯಲ್ಲಿ ಭದ್ರತೆ, ಶೈಕ್ಷಣಿಕವಾಗಿ ಕಲಿಕೆಗೆ ಬೆಂಬಲವನ್ನ ನೀಡುವ ಮೂಲಕ ಅಭಿವೃದ್ಧಿಯನ್ನ ಸಾಧಿಸುವುದು, ಮಹಿಳೆಯರನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು. ಈ ಮೂಲಕ ಲಿಂಗ ಅಸಮಾನತೆಯನ್ನ ಹೋಗಲಾಡಿಸಲು, ಸರಿಪಡಿಸಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ, ಪ್ರಯತ್ನವನ್ನ. ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಸಮಾಜದಲ್ಲಿರುವ ಸದಸ್ಯರುಗಳನ್ನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂದು ವರ್ಗೀಕರಿಸಿ ಅವರಿಗೆ ಬೇರೆ ಬೇರೆ ಸ್ಥಾನಮಾನಗಳನ್ನ, ಸಮಾಜದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನ ಕೊಟ್ಟುಬಿಟ್ಟು ಪಾತ್ರಗಳನ್ನ ನೀಡುವ ಒಂದು ಕ್ರಮಕ್ಕೆ ಮಾನವ ಸಮಾಜದ ಲಕ್ಷಣವಾಗಿ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಇದನ್ನ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ. ಸಮಾಜದಲ್ಲಿ ಇರುವ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಯೇ ಸಾಮಾಜಿಕ ಸ್ತರ ವಿನ್ಯಾಸ. ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವಂತಹ ವ್ಯವಸ್ಥೆಯೇ ನಾವು ಏನಂತ ಕರೆದ್ವಿ? ಸಾಮಾಜಿಕ ಸ್ತರ ವಿನ್ಯಾಸ. ಅವರನ್ನ ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವಂತಹ ಕ್ರಮವೇ, ವಿಭಿನ್ನ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಾಗಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಯಾವುವು? ಒಂದನೆಯದು, ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು, ಸರ್ವವ್ಯಾಪಕವಾದದ್ದು, ಪುರಾತನವಾದದ್ದು. ವಿವಿಧ ರೂಪಗಳಲ್ಲಿ ನಾವು ಇದನ್ನ ನೋಡ್ತೀನಿ. ಸಾಮಾಜಿಕ ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ. ಒಂದನೆಯದು ಸಾಮಾಜಿಕವಾದದ್ದು, ಸರ್ವವ್ಯಾಪಕವಾದದ್ದು, ಪುರಾತನವಾದದ್ದು. ಸಾಮಾಜಿಕ ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿ ಇದೆ ಅನ್ನೋದನ್ನ ನಾವು ನೋಡಬಹುದು. ಸಾಮಾಜಿಕ ಸ್ತರ ವಿನ್ಯಾಸವನ್ನು ವ್ಯಕ್ತಿಗಳ ದೈಹಿಕ ಗುಣಗಳನ್ನ ಆಧರಿಸಿ ನಿರ್ಧರಿಸದೆ, ದೈಹಿಕ ಗುಣಗಳನ್ನ ಆಧಾರ ಮಾಡಿಕೊಂಡು ಅದನ್ನ ನಿರ್ಧಾರ ಮಾಡಬಾರ್ದು. ಸಾಮಾಜಿಕ ಮಾನ್ಯತೆ ಮತ್ತು ಪ್ರಾಮುಖ್ಯತೆಗಳ ಆಧಾರದಿಂದ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ, ವ್ಯಕ್ತಿಯು ದೈಹಿಕವಾಗಿ ಎತ್ತರವಾಗಿ ತುಂಬಾ ಸುಂದರವಾಗಿದ್ರೆ, ಬಲಿಷ್ಠನಾಗಿದ್ದೆ ಮಾತ್ರಕ್ಕೆ ಸಾಮಾಜಿಕ ಸ್ಥಾನ ನಿಗದಿ ಆಗದೆ ಆತನ ಒಂದು ಶಿಕ್ಷಣವನ್ನ ನೋಡ್ಬೇಕು ನಾವು. ಮತ್ತೇನ್ ನೋಡ್ಬೇಕು? ಬುದ್ಧಿಮತ್ತೆಯನ್ನ ನೋಡ್ಬೇಕು, ಆದಾಯ ನೋಡ್ಬೇಕು, ವೃತ್ತಿ ನೋಡ್ಬೇಕು, ಕೌಶಲ್ಯತೆ ನೋಡ್ಬೇಕು. ಎಲ್ಲ ಅಂಶಗಳ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಆತ ತುಂಬಾ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ನಾವು ಅವನಿಗೆ ಒಳ್ಳೆಯ ಒಂದು ಸ್ಥಾನಮಾನವನ್ನ ನಿಗದಿ ಮಾಡೋದಿಲ್ಲ. ಆತ ತುಂಬಾ ಚೆನ್ನಾಗಿ ಎತ್ತರವಾಗಿದ್ದಾನೆ ಅಂತ ನಾವು ಸ್ಥಾನ ನಿಗದಿ ಮಾಡೋದಿಲ್ಲ. ಆತ ತುಂಬಾ ದೈಹಿಕವಾಗಿ ಚೆನ್ನಾಗಿದ್ದಾನೆ ಅನ್ನೋದನ್ನ ಸ್ಥಾನ ನಿಗದಿ. ಆದ್ರೆ ಸಾಮಾಜಿಕ ಸ್ಥಾನ ನಿಗದಿ ಮಾಡೋದು ಯಾವುದು, ನಿರ್ಧಾರ ಮಾಡೋದು ಯಾವುದು ಅಂದ್ರೆ ಶಿಕ್ಷಣ, ಬುದ್ಧಿಮತ್ತೆ, ಆದಾಯ, ವೃತ್ತಿ, ಕೌಶಲ್ಯದ ಇನ್ನು ಮುಂತಾದ ಅಂಶಗಳ ಆಧಾರದಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಇದೇ ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು. ಎರಡನೆಯದು, ಸಾಮಾಜಿಕ ಸ್ತರ ವಿನ್ಯಾಸವು ಸರ್ವವ್ಯಾಪಕವಾದದ್ದು. ಅಂದ್ರೆ ಇದು ವಿಶ್ವವ್ಯಾಪಕವಾಗಿದೆ. ಎಲ್ಲಾ ಒಂದು ವಿಶ್ವದಲ್ಲಿ, ಎಲ್ಲಾ ಸಮಾಜದಲ್ಲಿಯೂ ನಾವು ಇದನ್ನ ಕಾಣ್ತೀವಿ. ಮಾನವ ಸಮಾಜವು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಏಣಿ ಶ್ರೇಣಿ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ನೋಡಿ, ಶ್ರಮ ವಿಭಜನೆ ಆಧಾರದ ಮೇಲೆ ನಾವು ಏಣಿ ಶ್ರೇಣಿಯನ್ನ ನಾವು ನೋಡ್ತೀವಿ. ವೃತ್ತಿಯ ಆಧಾರದ ಮೇಲೆ ಏಣಿ ಶ್ರೇಣಿಯನ್ನ ನೋಡ್ತೀವಿ.
ಆದಾಯದಲ್ಲಿ ನಾವು ಏನೇ ಶ್ರೇಣಿಯನ್ನ ನೋಡ್ತೀವಿ. ಒಂದನೆಯದು ಶ್ರಮ ವಿಭಜನೆ, ಆದಾಯ, ವೃತ್ತಿ, ಇನ್ನು ಮುಂತಾದ ಸಾಮಾಜಿಕ ಅಂಶಗಳ ಆಧಾರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲಾ ಸಮಾಜದಲ್ಲಿಯೂ ವಿಶ್ವವ್ಯಾಪಕವಾಗಿ ಇಡೀ ವಿಶ್ವವೇ ನಾವು ಇಂತಹ ಒಂದು ಸ್ತರ ವಿನ್ಯಾಸ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಮೂರನೆಯದು ಪುರಾತನವಾದದ್ದು. ಸಾಮಾಜಿಕ ಸ್ತರ ವಿನ್ಯಾಸವು ತುಂಬಾ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಮಾನವರು ಸಾಮುದಾಯಿಕ ಜೀವನ ಕ್ರಮವನ್ನ ಆರಂಭಿಸಿದ ಆಗಿನಿಂದ, ಯಾವಾಗ ಸಾಮುದಾಯಿಕ ಜೀವನ ಆರಂಭ ಮಾಡಿದನೋ ಆಗಿನಿಂದ ಹಿಡಿದು ಇಲ್ಲಿಯವರೆಗೆ ಆಧುನಿಕತೆಯವರೆಗೆ ನಿರಂತರವಾಗಿ ಈ ಒಂದು ಸ್ತರ ವಿನ್ಯಾಸ ನಡ್ಕೊಂಡು ಬರ್ತಾ ಇದೆ. ಅಲೆಮಾರಿ ಜೀವನ ಪದ್ಧತಿಯಿಂದ ಹಿಡಿದು ಅಂದ್ರೆ ಗೆಡ್ಡೆ ಗೆಣಸು, ಆತ ನಾಗರಿಕತೆಯನ್ನ ಬೆಳೆಸ್ಕೊಂಡಾಗಿಂದ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಆಧುನಿಕ ಸಮಾಜದವರೆಗೆ ಈ ಒಂದು ಸ್ತರ ವಿನ್ಯಾಸ ಅನ್ನೋದನ್ನ ನಾವು ನೋಡ್ತೀವಿ. ನಾಲ್ಕನೆಯದು ಸಾಮಾಜಿಕ ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ. ಎಲ್ಲಾ ಸಮಾಜಗಳಲ್ಲಿ ಒಂದೇ ರೀತಿಯ ಹೆಸರಿನಲ್ಲಿ ಇಲ್ಲ, ಬೇರೆ ಬೇರೆ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ. ಉದಾಹರಣೆಗೆ ಪ್ರಾಚೀನ ರೋಮ್ ಗಳಲ್ಲಿ ಪ್ಲೆಬಿಯನ್ನರ ನಡುವೆ ವ್ಯತ್ಯಾಸಗಳನ್ನ ನಾವು ನೋಡ್ತೀವಿ. ಅಲ್ಲಿ ಎರಡು ಪಂಗಡಗಳ ನಡುವೆ ವ್ಯತ್ಯಾಸವನ್ನ ನೋಡ್ತೀವಿ. ನಮ್ಮ ಭಾರತದಲ್ಲಿಯೂ ಸಹ ಕರ್ಮ ಸಿದ್ಧಾಂತದ ಆಧಾರದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಯಾವ ಸಿದ್ಧಾಂತದ ಆಧಾರದ ಮೇಲೆ? ಕರ್ಮ ಸಿದ್ಧಾಂತ. ಯಾವುದು? ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ವಿವಿಧ ರೂಪಗಳನ್ನ ನಮ್ಮ ಭಾರತದಲ್ಲೂ ನೋಡ್ಬೋದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಇಷ್ಟೆಲ್ಲವೂ ಸಹ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಒಂದನೆಯದು ಸಾಮಾಜಿಕವಾದದ್ದು, ಸರ್ವವ್ಯಾಪಕವಾದದ್ದು, ಪುರಾತನವಾದದ್ದು, ವಿವಿಧ ರೂಪಗಳಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು. ಜಗತ್ತಿನಾದ್ಯಂತ ಇದನ್ನ ನಾವು ನೋಡ್ತೀವಿ. ಇದು ಒಂದೇ ರೂಪದಲ್ಲಿ ಇರುವುದಿಲ್ಲ, ಹಲವು ಭಿನ್ನತೆಯನ್ನ ಹೊಂದಿರೋದನ್ನ ನಾವು ನೋಡ್ತೀವಿ. ಪ್ರಾಚೀನ ಸಮಾಜದಿಂದ ಡಿಜಿಟಲ್ ಈಗ ಇರುವಂತಹ ಸಮಾಜದವರೆಗೂ ನಾವು ಇಂತಹ ಸಾಮಾಜಿಕ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಅವುಗಳಲ್ಲಿ ಹಲವಾರು ರೂಪಗಳನ್ನ ನಾವು ನೋಡ್ತೀವಿ. ಅವೆಂದರೆ ಆದಿವಾಸಿ ಸಮಾಜ, ಗುಲಾಮಗಿರಿ ಸಮಾಜ, ಎಸ್ಟೇಟ್ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ನೋಡಿ, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ರೂಪಗಳಲ್ಲಿ ಯಾವುದು? ಆದಿವಾಸಿ ಸಮಾಜ, ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ಹಾಗಾದ್ರೆ ಇನ್ನೊಮ್ಮೆ ನೋಡೋಣ ಸಾಮಾಜಿಕ ಸ್ತರ ವಿನ್ಯಾಸದ ನಾವು ಲಕ್ಷಣಗಳು. ಸಾಮಾಜಿಕವಾದದ್ದು ವ್ಯಕ್ತಿಗಳ ದೈಹಿಕ ಗುಣಗಳನ್ನ ಆಧಾರವಾಗಿ ಇಟ್ಕೊಳ್ಳದೆ, ನಿರ್ಧರಿಸದೆ ಸಾಮಾಜಿಕ ಮಾನ್ಯತೆ ಪ್ರಾಮುಖ್ಯತೆಗಳ ಆಧಾರವನ್ನ ನಾವು ನಿರ್ಧಾರವಾಗಿ ತಗೊಳ್ತೀವಿ. ಉದಾಹರಣೆಗೆ ದೈಹಿಕವಾಗಿ ಎತ್ತರವಾಗಿ ಸುಂದರವಾಗಿದ್ರೆ ಅವನನ್ನ ನಾವು ಸಮಾಜದಲ್ಲಿ ನಿಗದಿತವಾದಂತಹ ಒಂದು ಸ್ಥಾನಮಾನ ನೀಡಲ್ಲ. ಆದ್ರೆ ಆತನ ಒಂದು ಶಿಕ್ಷಣ, ಬುದ್ಧಿಮತ್ತೆ, ಆದಾಯ, ವೃತ್ತಿ, ಕೌಶಲ್ಯ ಇವೆಲ್ಲ ಅಂಶಗಳ ಆಧಾರದ ಮೇಲೆ ನಾವು ಆತನಲ್ಲಿ ಒಂದು ಸಮಾಜದ ಒಂದು ನಿಗದಿತವಾದಂತಹ ಒಂದು ಸ್ಥಾನಮಾನವನ್ನ ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಸರ್ವವ್ಯಾಪಕವಾದದ್ದು ನೋಡಿ, ವಿಶ್ವಾದ್ಯಂತ ಇಂತಹ ಒಂದು ಸ್ತರ ವಿನ್ಯಾಸವನ್ನ ನಾವು ನೋಡ್ತೀವಿ. ಮಾನವ ಸಮಾಜ ಎಲ್ಲಿಂದ ಬಂದಿದೆಯೋ, ಎಲ್ಲಿಂದ ಉಗಮವಾಯಿತು, ಅಲ್ಲಿಂದ ಇದನ್ನ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಶ್ರಮ ವಿಭಜನೆ, ಇಲ್ಲೂ ಸಹ ಶ್ರೇಣೀಕರಣಗೊಂಡಿರುವಂತಹದನ್ನ ನಾವು ನೋಡ್ತೀವಿ. ಏಣಿ ಶ್ರೇಣಿಯ ರೂಪದಲ್ಲಿರೋದನ್ನ ನಾವು ನೋಡ್ತೀವಿ. ವೃತ್ತಿ ಆಧಾರದ ಮೇಲೆ ಆದಾಯ, ಹೆಚ್ಚಿನ ಆದಾಯ ತಗೊಳ್ಳೋರು ಮೇಲ್ಸ್ಥಾನದಲ್ಲಿ ಹೋಗ್ತಾರೆ, ಸ್ವಲ್ಪ ಕಡಿಮೆ ಆದಾಯ, ನಂತರ ತುಂಬಾ ಕಡಿಮೆ ಆದಾಯ, ಈ ರೀತಿಯಾಗಿ ಏಣಿ ಶ್ರೇಣಿಯನ್ನ ನೋಡ್ತೀವಿ. ಇನ್ನು ಮುಂತಾದ ಸಾಮಾಜಿಕ ಅಂಶಗಳ ಒಂದು ಆಧಾರದಲ್ಲಿ ಮಾನವ ಸಮಾಜದಲ್ಲಿ ಇದನ್ನು ನಾವು ನೋಡ್ತೀವಿ. ಮೂರನೆಯದು ಮಾನವನು
ಈ ಒಂದು ಸಾಮಾಜಿಕ ಸ್ತರ ವಿನ್ಯಾಸ ಅನ್ನೋದು ತುಂಬಾ ಪುರಾತನವಾದದ್ದು ಅಂತ ಹೇಳ್ಬಹುದು. ಯಾವಾಗ ಮಾನವ ಸಮುದಾಯದಲ್ಲಿ, ಸಮಾಜದಲ್ಲಿ ಜೀವನ ಮಾಡಲು ಪ್ರಾರಂಭ ಮಾಡ್ದೋ, ಜೀವನ ಕ್ರಮವನ್ನ ಅನುಸರಿಸಲು ಆರಂಭ ಮಾಡ್ದೋ, ಅಲ್ಲಿಂದ ಇಲ್ಲಿಯವರೆಗೆ ನಾವು ಈ ಸಾಮಾಜಿಕ ಸ್ತರ ವಿನ್ಯಾಸವನ್ನ ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಮಾನವ ಅಲೆಮಾರಿ ಆಗ್ತಾ ಇದ್ದ, ಅವನ ಜೀವನ ಪದ್ಧತಿ ಅನ್ನೋದು ವಿಕಾಸವಾಗ್ತಾ ಹೋಯ್ತು. ಅಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ ಡಿಜಿಟಲ್ ಯುಗ, ಇಲ್ಲಿಯವರೆಗೆ ನಾವು ಸ್ತರ ವಿನ್ಯಾಸವನ್ನ ನೋಡ್ತೀವಿ. ಈ ವ್ಯವಸ್ಥೆ ಅನ್ನೋದು ವಿವಿಧ ರೂಪಗಳಲ್ಲಿದೆ ಅಂತ ಬಿಟ್ಟು ನಾವು ಹೇಳ್ಬೋದು. 4ನೆಯ ಲಕ್ಷಣ, ಒಂದೇ ಹೆಸರಿನಲ್ಲಿ ಇರದೆ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನ ಪ್ರಾಚೀನದಲ್ಲಿ ಇರುವುದನ್ನ ನಾವು ನೋಡ್ತೀವಿ, ಅಸ್ತಿತ್ವದಲ್ಲಿದೆ. ಪ್ರಾಚೀನ ರೋಮನ್ನರು ಮತ್ತು ಅದರ ನಡುವೆ ಭಾರತದಲ್ಲಿ ಕರ್ಮ ಸಿದ್ಧಾಂತದ ಆಧಾರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದೇ ರೀತಿಯಾಗಿ ಪ್ರಾಚೀನ ರೋಮಲ್ಲೂ ಸಹ ನಾವು 2 ಪಂಗಡಗಳನ್ನ ನಾವು ನೋಡ್ತೀವಿ. ಇದು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳು ಯಾವುವು ಅಂತ ನಿಮಗೆ ಕೇಳ್ತಾರೆ. ಜಗತ್ತಿನಾದ್ಯಂತ ಈ ಒಂದು ರೂಪಗಳನ್ನ ನಾವು ನೋಡ್ತೀವಿ. 1ನೆಯದು ಆದಿವಾಸಿ ಜನಾಂಗ. ನೋಡಿ, ಆದಿವಾಸಿ ಜನಾಂಗ. 2ನೆಯದು ಗುಲಾಮಗಿರಿ. ನಾವು ಆಫ್ರಿಕಾದಲ್ಲಿ ಗುಲಾಮಗಿರಿಯನ್ನ ನಾವು ನೋಡ್ತೀವಿ. ಅಮೆರಿಕದಲ್ಲಿ ಕರಿಯರು ಬಿಳಿಯರ ನಡುವಂತಹ ಒಂದು ಶೋಷಣೆ, ಗುಲಾಮರನ್ನ ನೀಡುವಂತಹ ಒಂದು ಶೋಷಣೆ, ಎಸ್ಟೇಟ್ ಪದ್ಧತಿ ಅಮೆರಿಕದಲ್ಲೂ ಸಹ ನಾವು ಜಾಸ್ತಿಯಾಗಿ ಇದನ್ನು ನಾವು ನೋಡ್ತೀವಿ. ವರ್ಣ ವ್ಯವಸ್ಥೆ, ಕರಿಯರು ಬಿಳಿಯರ ನಡುವೆ ಒಂದು ವ್ಯತ್ಯಾಸ ಅನ್ನೋದನ್ನ ನಾವು ನೋಡ್ತೀವಿ. ಜಾತಿ ವ್ಯವಸ್ಥೆ, ಇವೆಲ್ಲವೂ ಸಹ ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಅಂತ ಬಿಟ್ಟು ಹೇಳ್ಬೋದು. ಇವೆಲ್ಲವೂ ಸಹ ಪ್ರಾಚೀನ ಕಾಲದಿಂದ ಡಿಜಿಟಲ್ ಯುಗದವರೆಗೂ ಸಹ ಇದೆ ಅನ್ನೋದನ್ನ ನಾವು ನೋಡ್ಬಹುದು. ಹಾಗಾದ್ರೆ ಮಕ್ಕಳೇ, ಮುಂದಿನ ಒಂದು ಕಲಿಕಾಂಶ ಯಾವುದೆಂದರೆ, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಮುಂದಿನ ಕಲಿಕಾಂಶ ಯಾವುದೆಂದರೆ ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆಯು ಮುಟ್ಟಲಾರದ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತೆ. ಅಂದ್ರೆ ಯಾರು ಅಸ್ಪೃಶ್ಯರಾಗಿದರೋ ಅವರಿಗೆ ಮುಟ್ಟುವ ಹಾಗೆ ಇಲ್ಲ, ಅವರು ಕೆಳ ಜಾತಿಯವರು, ಅವರನ್ನ ನಾವು ದೂರ ಇಡಬೇಕು ಅನ್ನುವಂತಹ ಮನೋಭಾವನೆ ಅದು ಪ್ರಾಚೀನ ಕಾಲದಲ್ಲಿ ಇತ್ತು. ನಂತರ ಬೆಳವಣಿಗೆ ಆಗ್ತಾ ಬಂತು. ಇತ್ತೀಚೆಗೆ ಇದನ್ನ ಹೋಗಲಾಡಿಸಿದೆ ನಮ್ಮ ಸರ್ಕಾರ. ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮೂಲದಿಂದ ರೂಪಿತಗೊಂಡದ್ದು. ನೋಡಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನವನ್ನ ಅಸ್ಪೃಶ್ಯರಿಗೆ ಕೊಟ್ಟಿದ್ರು. ಶಿಕ್ಷಣದಿಂದ ಅವರನ್ನ ವಂಚಿತರನ್ನಾಗಿ ಮಾಡಿ ಶೈಕ್ಷಣಿಕ ಅವಕಾಶಗಳಿಂದ ಅವರನ್ನ ಹೊರಗಿಡಲಾಗಿತ್ತು. ಅಂದ್ರೆ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮೂಲದಿಂದ ಅವರು ರೂಪುಗೊಂಡಿದ್ದು ಕೆಳಮಟ್ಟದಲ್ಲಿ ಇಟ್ಟಿದ್ರು ಸಾಮಾಜಿಕ ವ್ಯವಸ್ಥೆಯಲ್ಲಿ. 2ನೆಯದು ಶೈಕ್ಷಣಿಕ ಅವಕಾಶಗಳಿಂದ ಅವರನ್ನ ದೂರ ಇಡಲಾಗಿತ್ತು. ಆಸ್ತಿಯ ಹೊಡೆತದ ಹಕ್ಕುಗಳಿಂದಲೂ ಸಹ ಅವರಿಗೆ ನಿರಾಕರಣೆ ಮಾಡಲಾಗಿತ್ತು. ರಾಜಕೀಯ ಭಾಗವಹಿಸುವಿಕೆಯಲ್ಲೂ ಸಹ ಅವರಿಗೆ ನಿರಾಕರಣೆ ಮಾಡಲಾಗಿತ್ತು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲಿಟ್ಟಿದ್ರು? ಕೆಳ ಸ್ಥಾನದಲ್ಲಿ ಇಟ್ಟಿದ್ರು. ಶೈಕ್ಷಣಿಕ ಅವಕಾಶ ಕೊಟ್ಟಿರ್ಲಿಲ್ಲ. ಆಸ್ತಿಯ ಹೊಡೆತನದ ಹಕ್ಕುಗಳು ಸಹ ಅವರಿಗೆ ಕೊಟ್ಟಿರ್ಲಿಲ್ಲ. ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆಯಾಗಿತ್ತು. ಇದು ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಅಂತ ಬಿಟ್ಟು ನಾವು ಹೇಳಬಹುದು. ಇಲ್ಲಿ ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ 4 ನಾವು ರೂಪಗಳನ್ನ ನಾವು ನೋಡಿದ್ವಿ. ಅಂದ್ರೆ ಇಲ್ಲಿ 4 ವರ್ಗಗಳನ್ನ ನಾವು ನೋಡಿದ್ವಿ. ಇದು ಕರ್ಮ ಸಿದ್ಧಾಂತದ ಆಧಾರದಲ್ಲಿ ಭಾರತದಲ್ಲಿ ನಾವು 4 ಸಾಮಾಜಿಕ ವಿಂಗಡಗಳನ್ನ ನಾವು ನೋಡಿದ್ವಿ. ಇಲ್ಲಿ ನೋಡಿ, ಬಡವರು ಶ್ರೀಮಂತರ ಒಂದು ವ್ಯತ್ಯಾಸವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸಮಾನತೆ, ಎಲ್ಲಾ ಕ್ಷೇತ್ರದಲ್ಲೂ ಸಹ ಇತ್ತೀಚೆಗೆ ಸಮಾನವಾದಂತಹ ಸ್ಥಾನಮಾನವನ್ನು ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು. 1ನೆಯದು ಆದಿವಾಸಿ. ಇಲ್ಲಿದೆ ನೋಡಿ, ಆದಿವಾಸಿ ಜನಾಂಗ 1ನೆಯದು. 2ನೆಯದು ಗುಲಾಮಗಿರಿ. ಗುಲಾಮರನ್ನ ಶೋಷಣೆ ಮಾಡ್ತಾ ಇದ್ರು, ತುಂಬಾ ಕೀಳಾಗಿ ಕಾಣಿಸ್ತಾ ಇದ್ರು. ಎಸ್ಟೇಟ್ ಪದ್ಧತಿ, ಇಲ್ಲಿದೆ ನೋಡಿ, ಎಸ್ಟೇಟ್ ಪದ್ಧತಿ. ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅನ್ನೋದನ್ನ ನೋಡ್ತೀವಿ. 1ನೆಯದು ಯಾವುದು?
ಗುಲಾಮಗಿರಿ ಎಸ್ಟೇಟ್ ಪದ್ಧತಿ. ಇನ್ನೊಂದು ಗುಲಾಮಗಿರಿ ಎಸ್ಟೇಟ್, ಆದಿವಾಸಿ ಜನಾಂಗ ಇವರು ಗುಲಾಮಗಿರಿ, ಇವರು ಎಸ್ಟೇಟ್. ಈ ರೀತಿಯಾಗಿ ನಾವು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳನ್ನು ನಾವು ನೋಡಬಹುದು. ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವ ಇರದೆ, ಏನು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳನ್ನು ತಿಳಿಸಿ. ಒಂದನೆಯದು ಆದಿವಾಸಿ ಜನಾಂಗ, ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು. ನೋಡಿ, ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಮೊದಲ ಸ್ಥಾನದಲ್ಲಿದ್ದಾರೆ, ಕ್ಷತ್ರಿಯ 2ನೇ ಸ್ಥಾನದಲ್ಲಿದೆ, ವೈಶ್ಯ 3ನೇ ಸ್ಥಾನದಲ್ಲಿದೆ, ಶೂದ್ರ 4ನೇ ಸ್ಥಾನದಲ್ಲಿದೆ, 5ನೇದು ಯಾರು? ಅಂತ್ಯಜ. ಭಾರತದಲ್ಲಿ ಮೊದಲು ವರ್ಣ ವ್ಯವಸ್ಥೆ ಅನ್ನೋದು ರೂಢಿಯಲ್ಲಿತ್ತು. ವೇದಗಳ ಕಾಲದ ಸಮಾಜದಲ್ಲಿ ಆರಂಭವಾಯಿತು ಅಂತ ಬಿಟ್ಟು ನಾವು ಹೇಳಬಹುದು. ಚಾತುರ್ವರ್ಣ ಎಂಬುದು ಸಮಾಜದ ಒಂದು ವಿಭಜನೆ ವ್ಯವಸ್ಥೆ ಅನ್ನೋದನ್ನ ನಾವು ನೋಡ್ತೀವಿ. ಕರ್ಮ ಸಿದ್ಧಾಂತದ ಅವರ ಒಂದು ಉದ್ಯೋಗದ ಆಧಾರದ ಮೇಲೆ ಕರ್ಮ ಸಿದ್ಧಾಂತದ ತತ್ವದ ಅಡಿಯಲ್ಲಿ ರೂಪಿತವಾಗಿದೆ ಅಂತ ಬಿಟ್ಟು ಹೇಳ್ಬೋದು. ಮೊದಲು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಬ್ರಾಹ್ಮಣ ಅನ್ನುವಂತಹ ಜನಾಂಗ ಅಧ್ಯಾಪನ, ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ರು. ಕ್ಷತ್ರಿಯನು ರಾಜ್ಯ ಆಡಳಿತದಲ್ಲಿ, ಸೈನ್ಯದಲ್ಲಿ, ಒಂದು ಸಾಮ್ರಾಜ್ಯದ ರಕ್ಷಣೆಯಲ್ಲಿ ಪಾತ್ರವನ್ನ ವಹಿಸ್ತಾ ಇದ್ದ. ವೈಶ್ಯ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ. ಶೂದ್ರ ಕೃಷಿಕನಾಗಿದ್ದ, ಕೂಲಿ ಕಾರ್ಮಿಕನಾಗಿದ್ದ. ಇನ್ನೊಂದು ಅಂತ್ಯಜ, ಕೆಳವರ್ಗದಲ್ಲಿ ನಾವು ನೋಡ್ತೀವಿ. ಶೂದ್ರರಿಗಿಂತ ಕೆಳಗಿನಾದರಾದವರೇ ಅಂತ್ಯಜರು, ಅಸ್ಪೃಶ್ಯರು. ಇವರ ಸ್ಥಿತಿ ಮನುಷ್ಯರೋ ಅಲ್ಲವೋ ಎನ್ನುವಂತೆ ಇವರನ್ನ ನೋಡ್ತಾ ಇದ್ರು. ಇವರು ಮನುಷ್ಯರೇ ಅಲ್ವಾ ಅಂತೇಳ್ಬಿಟ್ಟು ನೋಡ್ತಾ ಇದ್ರು. ಅಸ್ಪೃಶ್ಯತೆ ಆಚರಣೆಯು ವರ್ಣ ವ್ಯವಸ್ಥೆಯ ಹುಟ್ಟಿನೊಂದಿಗೆ ಅಸ್ತಿತ್ವವನ್ನ ಪಡೆದುಕೊಳ್ತು. ಅಂದ್ರೆ ಈ ವರ್ಣ ವ್ಯವಸ್ಥೆ ಬಂತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣ ವ್ಯವಸ್ಥೆಯ ಹುಟ್ಟಿನೊಂದಿಗೆ ಅಂತ್ಯಜ ಅನ್ನುವಂತಹದ್ದು ಈ ಒಂದು ಜನಾಂಗ ಹುಟ್ಕೊಳ್ತು. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಭಾವನೆ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮೂಲದಿಂದ ರೂಪುಗೊಂಡಿದೆ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಎನ್ನುವಂತಹ ಭಾವನೆ ಮುಖ್ಯವಾಗಿ ಸಾಮಾಜಿಕವಾಗಿ ಆಗ್ಲಿ ಆರ್ಥಿಕವಾಗಿ ಆಗ್ಲಿ ಅಸಮಾನತೆಯ ಒಂದು ಮೂಲದಿಂದ ಇದು ಹುಟ್ಕೊಳ್ತು ಅಂತ ಬಿಟ್ಟು ನಾವು ಹೇಳಬಹುದು. ಅಸ್ಪೃಶ್ಯ ಎಂಬುದು ಮುಟ್ಟಬಾರದು, ಮುಟ್ಟಲಾಗದ ಎಂಬ ಅರ್ಥವನ್ನ ಕೊಡುತ್ತೆ. ಬ್ರಿಟಿಷ್ ಸರ್ಕಾರ 1935ರಲ್ಲಿ ಒಂದು ಕಾಯ್ದೆಯನ್ನ ತಂತು. ಕೇಂದ್ರ ಕಾಯ್ದೆ, ಸೆಂಟ್ರಲ್ ಆಕ್ಟ್ ಮೂಲಕ ಭಾರತದ ಅಸ್ಪೃಶ್ಯ ವರ್ಗ ಹಾಗೂ ಗುಡ್ಡಗಾಡು ವರ್ಗದ ಜನರನ್ನ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು ಅಂತ ಬಿಟ್ಟು ಹೆಸರನ್ನ ಕೊಡ್ತು. ಯಾರು? ಬ್ರಿಟಿಷ್ ಸರ್ಕಾರ. ಎಷ್ಟರಲ್ಲಿ? 1935ರಲ್ಲಿ ಒಂದು ಕೇಂದ್ರ ಕಾಯ್ದೆಯನ್ನ, ಸೆಂಟ್ರಲ್ ಆಕ್ಟ್ ಅನ್ನೋದನ್ನ ತರುವುದರ ಮೂಲಕ ಭಾರತದಲ್ಲಿ ಅಸ್ಪೃಶ್ಯ ವರ್ಗ, ಗುಡ್ಡಗಾಡು ವರ್ಗದ ಜನರನ್ನ ಪರಿಷ್ಠ ಜಾತಿ, ಪರಿಷ್ಠ ವರ್ಗ ಅಂತ ಬಿಟ್ಟು ಒಂದು ಹೆಸರನ್ನ ಕೊಡ್ತಾ ಬಂತು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಹೇಳುವಂತೆ, ಹೊರಗಿನಿಂದ ಬಂದವರು, ಊರಿನಿಂದ ಹೊರಗಡೆ ನೆಲೆಸಿದವರು. ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನ ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆಯ
ಉಗಮ ಮತ್ತು ಅಸ್ಪೃಶ್ಯರು ಯಾರೆಂಬುದು ಅರ್ಥವಾಗುತ್ತದೆ. ಹೊರಗಿನಿಂದ ಬಂದವರು, ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರಿನ ಹೊರಕ್ಕೆ ತಳ್ಳಲಾಯಿತು ಅನ್ನುವಂತಹ ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆಯ ಉಗಮ, ಅಸ್ಪೃಶ್ಯರು ಯಾರೆಂಬುದು ಅರ್ಥ ಆಗುತ್ತೆ. ಮಹಾತ್ಮ ಗಾಂಧೀಜಿ ನೋಡಿ, ಹಿಂದೂ ಮುಸ್ಲಿಮ್ಸ್ ಹರಿಕಾರಕ ಭಾವೈಕ್ಯತೆಯ ಒಂದು ಹರಿಕಾರಕ ಅಂತೇಳಿ ನಾವು ಹೇಳ್ತೀವಿ. ಅಸ್ಪೃಶ್ಯತೆ ಜಾತಿಯು ಅತ್ಯಂತ ತಿರಸ್ಕಾರಾರ್ಹವಾದದ್ದು ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನ ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತಿದೆ. ನೋಡಿ, ಅಸ್ಪೃಶ್ಯತೆ ಜಾತಿಯು ಅತ್ಯಂತ ತಿರಸ್ಕಾರಾರ್ಹವಾದ ಅಭಿವ್ಯಕ್ತಿ. ಹಿಂದೂ ಸಮಾಜದ ಶರೀರವನ್ನ ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ. ಅಸ್ಪೃಶ್ಯತೆ ನಿವಾರಣೆಗೆ ಅಂಬೇಡ್ಕರ್ ಅವರು ಹೋರಾಟವನ್ನ ಮಾಡಿರುವುದನ್ನು ಸಹ ನಾವು ನೋಡಬಹುದು. ನೋಡಿ, ಚಾತುರ್ವರ್ಣ ಎಂಬುದು ಸಾಮಾಜಿಕ ವಿಭಜನೆಯ ಒಂದು ವ್ಯವಸ್ಥೆ. ಚಾತುರ್ವರ್ಣ 4 ವರ್ಣಗಳ ಆಧಾರದ ಮೇಲೆ, ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ನಾವು 4 ಭಾಗವನ್ನು ನೋಡ್ತೀವಿ. ಬ್ರಾಹ್ಮಣ ಅಧ್ಯಯನ ಅಧ್ಯಾಪನ ಮಾಡಿದವರು, ಯಜ್ಞ ಯಾಗಾದಿಗಳನ್ನ ಮಾಡಿದವರು. ಕ್ಷತ್ರಿಯ ರಾಜ್ಯ ಆಡಳಿತದಲ್ಲಿ, ಸೈನ್ಯದಲ್ಲಿ, ಒಂದು ಸಾಮ್ರಾಜ್ಯದ ಭದ್ರತೆಯಲ್ಲಿ ಕ್ಷತ್ರಿಯರ ಪಾತ್ರ ತುಂಬಾ ಪ್ರಮುಖವಾದದ್ದು. ವೈಶ್ಯರು ವ್ಯಾಪಾರ ವ್ಯವಹಾರ. ನಂತರ ಶೂದ್ರರು ಕೂಲಿ ಕಾರ್ಮಿಕರು, ಕೃಷಿಕರು ಅಂತೇಳ್ಬಿಟ್ಟು ನಾವು 4 ಚಾತುರ್ವರ್ಣ ಸಾಮಾಜಿಕ ವಿಭಜನೆ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ನೋಡಿ, ಹೊರಗಿನಿಂದ ಬಂದವರು ಇವರು, ಊರಿನಿಂದ ಹೊರಗಡೆ ನೆಲೆಸಿದರು. ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಒಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರಿನ ಹೊರಗಡೆ ತಳ್ಳಲಾಯಿತು ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆಯ ಉಗಮ ಅರ್ಥವಾಗುತ್ತೆ ಅಂತ ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಭಾರತ ರತ್ನ, ಸಂವಿಧಾನದ ಶಿಲ್ಪಿ, ಅಸ್ಪೃಶ್ಯರಿಗೋಸ್ಕರ ಅಂತ್ಯಜ್ಜರವರಿಗೋಸ್ಕರ ಹೋರಾಟ ಮಾಡಿದವರು ಅಂತ ಬಿಟ್ಟು ನಾವು ಹೇಳ್ಬಹುದು. ಕರಡು ಸಮಿತಿಯ ಅಧ್ಯಕ್ಷರು ಸಹ ಆಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಇವ್ರು ತಂದಿದ್ರಿಂದಲೇ ಸಮಾನವಾಗಿ ಎಲ್ಲರೂ ಸಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲರೂ ಸಹ ಸಮಾನವಾಗಿ ಕುಳಿತು ಪಾಠ ಕಲಿಯೋದನ್ನ, ಶಾಲೆಯಲ್ಲಿ ಸಮಾನತೆ ಅನ್ನೋದನ್ನ ನಾವು ನೋಡ್ತೀವಿ. ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಊರೊಳಗೆ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆ ನಮಗೆ ಅರ್ಥ ಆಗುತ್ತೆ. ನೋಡಿ, ಇವರೇ ಅಂತ್ಯಜ್ಜರು. ಶಿಕ್ಷಣದಿಂದ ವಂಚಿತರಾದಂತಹ ಮಕ್ಕಳನ್ನು ನಾವು ಮೂಲಭೂತ ಹಕ್ಕು ಅಂತ ಬಿಟ್ಟು ಕರೆದಿದ್ದೀವಿ. ಶ್ರೀಮಂತ ಮಕ್ಕಳು ನೋಡಿ, ಅವರಿಗೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬಡವ ಮಕ್ಕಳು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಶಿಕ್ಷಣದಲ್ಲಿ ನಾವು ನೋಡ್ತೀವಿ. ಕೆಲವು ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರೋದನ್ನು ನಾವು ನೋಡ್ತೀವಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಶೂದ್ರರಿಗಿಂತ ಕೆಳಗಿನವರಾದ 5ನೇ ವರ್ಗವರಾದ ಯಾರು ಅಂತ್ಯಜ್ಜರ ಸ್ಥಿತಿ ಮನುಷ್ಯರೋ ಅಲ್ಲವೇನೋ ಎನಿಸುವಂತಿತ್ತು. ಹಂಗಾದ್ರೆ ಅಸ್ಪೃಶ್ಯ ಎನ್ನುವಂತಹ ಅರ್ಥ ಶೂದ್ರರಿಗಿಂತ ಕೆಳಗಿನವರಾದ. ಚಾತುರ್ವರ್ಣದ 4ನೆಯವರು ಯಾರು? ಶೂದ್ರರು. ಅವರಿಗಿಂತ ಕೆಳಗಿನವರಾದವರೇ 5ನೇ ವರ್ಗ ಯಾವುದು? ಅಂತ್ಯಜ್ಜರ ಸ್ಥಿತಿ. ಅವರು ಮನುಷ್ಯರು ಅಲ್ಲವು ಎನ್ನುವಂತೆ ಇತ್ತು. ಅವರೇ ಯಾರು? ಅಸ್ಪೃಶ್ಯರು. ಅಸ್ಪೃಶ್ಯ ಎಂಬುದು ಮುಟ್ಟಬಾರದ, ಮುಟ್ಟಲಾಗದ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸವಣಿಯ ವಿದ್ಯಾರ್ಥಿಗಳ ಜೊತೆ ಬೆರೆಯಲು
ಬಿಡ್ತಿರ್ಲಿಲ್ಲ. ಇಲ್ಲಿ ನೋಡಿ ಸವಣಿಯ ಈ ವಿದ್ಯಾರ್ಥಿ ಜೊತೆ ಕುತ್ಕೊಂಡು ಓದೋಂಗಿರ್ಲಿಲ್ಲ. ಸವಣಿಯ ವಿದ್ಯಾರ್ಥಿಗಳ ಜೊತೆ ಕುತ್ಕೊಂಡು ನೋಡಿ ಇವರ ಒಂದು ಮಕ್ಕಳು ಈ ಮಕ್ಕಳ ಜೊತೆ ಕುಳಿತು ಓದುವ ಹಾಗಿಲ್ಲ. ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೆರೆಯಲು ಅವಕಾಶ ಇರಲಿಲ್ಲ. ಸವರ್ಣೀಯರ ಈ ಒಂದು ವಿದ್ಯಾರ್ಥಿಯನ್ನ ದೂರ ಕೂರಿಸಿದರೆ ಮುಟ್ಟ ಹಾಗಿರ್ಲಿಲ್ಲ. ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಈ ಒಂದು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಬೇಕು ಅಂತೇಳ್ಬಿಟ್ಟು ನಮ್ಮ ಒಂದು ಸರ್ಕಾರ ಕೈಗೊಂಡಿದೆ. 17ನೇ ವಿಧಿಯಂತೆ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ. ಎಷ್ಟನೇ ವಿಧಿ? 17ನೇ ವಿಧಿ. ಅಸ್ಪೃಶ್ಯತೆ ಆಚರಣೆ ಯಾರಾದ್ರೂ ಮಾಡಿದ್ರೆ ಅವರ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಳ್ತಾರೆ. 1955ರಲ್ಲಿ ಅಸ್ಪೃಶ್ಯತೆ ಅಪರಾಧಗಳ ಒಂದು ಕಾಯ್ದೆನೇ ಜಾರಿಗೆ ಬಂತು. ಅಷ್ಟರಲ್ಲಿ 1955ರಲ್ಲಿ ಒಂದು ಕಾಯ್ದೆ ಬಂತು. ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ಒಂದು ಅಪರಾಧ ಅನ್ನೋದು ಆಗುತ್ತೆ ಅಂತ ಬಿಟ್ಟು ಒಂದು ಕಾನೂನನ್ನೇ ಜಾರಿಗೆ ತಂದ್ರು. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅನ್ನೋದನ್ನ ಜಾರಿಗೆ ತಂದ್ರು. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅನ್ನೋದು ಜಾರಿಗೆ ಬಂತು. ಎಲ್ಲರಿಗೂ ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆಯ ಹಕ್ಕು, ಎಲ್ಲರಿಗೂ ಸಹ ಸಾರ್ವತ್ರಿಕವಾಗಿ ಮತದಾನ ಮಾಡುವ ಸಮಾನತೆಯ ಹಕ್ಕು ಅನ್ನೋದು ಸಂವಿಧಾನದಲ್ಲಿ ನೀಡಲ್ಪಟ್ಟಿದೆ. ಎಲ್ಲರೂ ಸಹ ಸಮನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಯಾರೇ ಆಗ್ಲಿ ಸಹ ಸಮಾನವಾಗಿ ಮತದಾನ ಮಾಡಬಹುದು ಅನ್ನುವಂತಹ ಒಂದು ಸಮಾನತೆಯನ್ನ ಕುಳಿತು ಎಲ್ಲರ ಜೊತೆ ಅವರು ಶಿಕ್ಷಣವನ್ನ ಪಡಿಬಹುದು. SC ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು OBC ವರ್ಗಗಳಿಗೆ ಶಿಕ್ಷಣ, ಆರ್ಥಿಕ, ರಾಜಕೀಯ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಯನ್ನ ಒದಗಿಸಿಕೊಟ್ಟಿದೆ. ಇವೆಲ್ಲವೂ ಸಹ ಸಂವಿಧಾನಾತ್ಮಕವಾಗಿ ಅಸ್ಪೃಶ್ಯತೆಯನ್ನ ನಿವಾರಿಸಲು ಕೈಗೊಂಡಂತಹ ಒಂದು ಕ್ರಮಗಳು. ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಅಂತ ಹೇಳಿದವರು ಯಾರು? ಸಂವಿಧಾನ ಶಿಲ್ಪಿ. ಸಾರ್ವಜನಿಕ ಸ್ವತ್ತಾಗಬೇಕು. ಯಾರಿವರು? ಭಾರತ ರತ್ನ. ಸಾರ್ವಜನಿಕ ಸ್ವತ್ತಾಗಬೇಕು. ಏನು? ಶಿಕ್ಷಣ. ಶಿಕ್ಷಣಕ್ಕಿರುವ ಸಾರ್ವಜನಿಕ ಮಹತ್ವದ ಮೂಲಕ BR ಅಂಬೇಡ್ಕರ್ ಅವರು ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಅಂತ ಬಿಟ್ಟು ಪ್ರತಿಪಾದನೆ. ಕ್ರಾಂತಿಕಾರಿ ಚಿಂತನೆಗಳಿಂದ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನಿರ್ಣಾಯಕವಾದ ಮಹತ್ವದ ಪಾತ್ರವನ್ನ ನಿರ್ವಹಿಸಿದರು. ಆದ್ರಿಂದ ಅವರನ್ನು ನಾವು ಸಂವಿಧಾನದ ಶಿಲ್ಪಿ ಅಂತ ಬಿಟ್ಟು ಕರೆದಿದ್ದಾರೆ. ಸಾಮಾಜಿಕ ನ್ಯಾಯವನ್ನ ಪಡೆಯುವುದರಲ್ಲಿ ಹೋರಾಟವನ್ನ ಮಾಡಿದ್ರು. ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ಅತ್ಯಂತ ಮಹತ್ವದವಾದಂತಹ ಪಾತ್ರವನ್ನು ವಹಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಜನರು ತಮಗೆ ಪ್ರತಿಯೊಬ್ಬರಿಗೂ ಸಂಬಂಧಿಸಿದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ, ಚರ್ಚೆಗಳಲ್ಲಿ ಭಾಗವಹಿಸುವಂತಹ ಒಂದು ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಸಹ ಇರಬೇಕು ಅಂತ ಬಿಟ್ಟು ಅವರು ಹೇಳಿದ್ರು. ಅಸ್ಪೃಶ್ಯರು ನೋಡಿ, ಇವರು ಅಸ್ಪೃಶ್ಯರು. ಇವರಿಗೆ ಯಾವ ಹಕ್ಕಿಲ್ಲ? ಆಸ್ತಿಯ ಒಡೆತನದ ಹಕ್ಕಿನ ಒಂದು ನಿರಾಕರಣೆಯಾಗಿತ್ತು. ರಾಜಕೀಯವಾಗಿ ಭಾಗವಹಿಸುವಂಗಿರ್ಲಿಲ್ಲ. ಶೈಕ್ಷಣಿಕ ಅವಕಾಶಗಳಿಂದ ಇವರನ್ನ ಹೊರಗಡೆ ಇಡಲಾಗಿತ್ತು. ಧರ್ಮ ಗ್ರಂಥಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರಲಿಲ್ಲ. ಸಂಸ್ಕೃತ ಭಾಷೆ ಅನ್ನೋದವರು ಕಲಿಯುವಂತಿರ್ಲಿಲ್ಲ, ಓದುವಂತಿರ್ಲಿಲ್ಲ, ವೇದಗಳನ್ನ ಕೇಳುವಂತಿರ್ಲಿಲ್ಲ. ಅಸ್ಪೃಶ್ಯರು ಶೈಕ್ಷಣಿಕ ಚಟುವಟಿಕೆಗಳಿಂದ ದೂರ ಇಡಲಾಗಿತ್ತು. ಮಧ್ಯಯುಗದಲ್ಲೂ ಸಹ ಇದೇ ಸ್ಥಿತಿ ಇತ್ತು. ಬ್ರಿಟಿಷರು ಭಾರತಕ್ಕೆ ಬರುವುದಕ್ಕೆ ಮುಂಚೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಏನಂತ ಕರೀತಾ ಇದ್ರು? ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೆರೆಯಲು ಬಿಡುತ್ತಿರ್ಲಿಲ್ಲ. ಒಟ್ಟಿಗೆ ಕುಳಿತು ಪಾಠ ಕಲಿಯುವಂತಿರ್ಲಿಲ್ಲ. ಸವರ್ಣೀಯ ವಿದ್ಯಾರ್ಥಿಗಳಿಂದ ದೂರ ಕೂಡಿಸಲಾಗಿರುತ್ತಿತ್ತು. ಮೈಲಿಗೆಯ ಕಾರಣ ನೀಡಿ ಕೆಳಜಾತಿ ಜನರಿಗೆ ಶೈಕ್ಷಣಿಕ ಸೌಲಭ್ಯದಿಂದ ಹೊರಗಡೆ ಇಡಲಾಗಿತ್ತು. ಯಾರಿಗೆ? ಅಸ್ಪೃಶ್ಯರಿಗೆ. ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಅಸ್ಪೃಶ್ಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ, ಆಡಳಿತದಲ್ಲಿ ಸಮಾನ ಅವಕಾಶಗಳ ದೊರೆತಿರುವುದನ್ನು ನಾವು ನೋಡ್ತೀವಿ. ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ
ಅಸ್ಪೃಶ್ಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಆಡಳಿತದಲ್ಲಿ ಸಮಾನ ಅವಕಾಶಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ತೀವಿ. SC, ST, OBC ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಅಲ್ಪಸಂಖ್ಯಾತರು. ಮತ್ತೊಮ್ಮೆ ಮನನ ಮಾಡೋಣ. ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು. ಶೂದ್ರರಿಗಿಂತ ಕೆಳಗಿನವರಾದ 5ನೇ ವರ್ಗದವರಾದ ಅಂತ್ಯಜ್ಜರ ಸ್ಥಿತಿ ಮನುಷ್ಯರೇ ಅಲ್ಲವೇನೋ ಎನಿಸುವಂತಿತ್ತು. ಅಸ್ಪೃಶ್ಯ ಎಂಬುದು ಮುಟ್ಟಬಾರದ, ಮುಟ್ಟಲಾಗದ ಎಂಬ ಅರ್ಥದಲ್ಲಿ ಬಳಕೆಯಲ್ಲಿದೆ. ಹೌದು, ಅಸ್ಪೃಶ್ಯತಾ ನಿವಾರಣೆಗೆ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಕಾನೂನು ಕ್ರಮಗಳನ್ನ ಕೈಗೊಂಡಿದೆ. ಎಷ್ಟನೇ ವಿಧಿ? ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿದೆ. ಭಾರತ ಸರ್ಕಾರ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನ 1955ರಲ್ಲಿ ಜಾರಿಗೆ ತಂದಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಒಂದು ಸಂರಕ್ಷಣಾ ಕಾಯ್ದೆ ತರುವುದರ ಮೂಲಕ ಅಸ್ಪೃಶ್ಯತೆ ಯಾರೇ ಆಚರಣೆ ಮಾಡಿದ್ರು ಅವರ ಮೇಲೆ ಶಿಕ್ಷಾರ್ಹ ಅಪರಾಧವನ್ನ ಕೈಗೊಂಡ್ರು. ಚಟುವಟಿಕೆ 1. ಈ ಕೆಳಗಿನ ವಿಧಿಗಳ ಮಹತ್ವ ತಿಳಿಸಿ. ಮಕ್ಕಳೇ, ಈ ವಿಧಿಗಳನ್ನ ನೀವು ಮನೆಯಲ್ಲಿ ಬರ್ಕೊಂಡು ಇದಕ್ಕೆ ಉತ್ತರವನ್ನ ನೀವು ಮಾಡಿಕೊಂಡು ಬರಬೇಕು. ಚಟುವಟಿಕೆ 1. ಈ ವಿಧಿಗಳ ಮಹತ್ವವನ್ನ ತಿಳಿಸಿ. 19ನೇ ವಿಧಿ, 29ನೇ ವಿಧಿ, 46ನೇ ವಿಧಿ, 39ನೇ ವಿಧಿ. ಈ ಕೆಳಗಿನ ಇಸ್ವಿಗಳ ಮಹತ್ವವನ್ನ ಬರೆಯಿರಿ. 1955 ಕೇಂದ್ರ ಕಾಯ್ದೆ, ಸೆಂಟ್ರಲ್ ಕಾಯ್ದೆ ಮೂಲಕ ಭಾರತದ ಅಸ್ಪೃಶ್ಯ ವರ್ಗ, ಗುಡ್ಡಗಾಡು ವರ್ಗದವರನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಎಂಬುದಾಗಿ ಹೆಸರಿಸಲಾಯಿತು. ಇದೇ ರೀತಿಯಾಗಿ ಉತ್ತರವನ್ನ ನೀವು ಬರ್ಕೊಂಡು ಬರಬೇಕು. ಇಸ್ವಿಗಳ ಮಹತ್ವ 1976, 1989, 1955, 1993. ಚಟುವಟಿಕೆ. ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಬರೆಯಿರಿ. ಸಂವಿಧಾನದ ಅಲ್ಪಸಂಖ್ಯಾತರು ಡ್ಯಾಶ್ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿದೆ. ಅಸ್ಪೃಶ್ಯತೆ ಆಚರಣೆಯನ್ನು ಸಂವಿಧಾನದ ಡ್ಯಾಶ್ ವಿಧಿಯು ನಿಷೇಧಿಸಿದೆ. ಅಸ್ಪೃಶ್ಯ ಅಪರಾಧಗಳ ಕಾಯ್ದೆಯು ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತು. ಈ ಚಟುವಟಿಕೆಯನ್ನು ನೀವು ಮನೇಲಿ ಕುತ್ಕೊಂಡು ಬರ್ಕೊಂಡು ಬರ್ಬೇಕು ಮಕ್ಕಳೇ. ನೆಕ್ಸ್ಟ್ ಚಟುವಟಿಕೆ, ಡ್ಯಾಶ್ ವಿಧಿಯು 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯಾವುದು ಮಕ್ಕಳ ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸಿದೆ. ಸಂವಿಧಾನದ ಒಂದು ಉತ್ತರ ಏನು? ವಿಧಿ 21. 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ನೀಡುವುದು. ಡ್ಯಾಶ್ ಕಾಯ್ದೆ ಯಾವ ಕಾಯ್ದೆ ಮೂಲಕ ಭಾರತದಲ್ಲಿ ಅಸ್ಪೃಶ್ಯ ವರ್ಗ ಮತ್ತು ಗುಡ್ಡಗಾಡು ವರ್ಗದ ಜನರನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಎಂಬುದಾಗಿ ಹೆಸರಿಸಿತು. ಎಷ್ಟನೇ ವಿಧಿ? 1935 ಸೆಂಟ್ರಲ್ ಆಕ್ಟ್ ವಿಧಿ. ಚಟುವಟಿಕೆ 4 ಹೊಂದಿಸಿ ಬರೆಯಿರಿ. ಆ ಅನ್ನ ಬಾದಲ್ಲಿ ಸೇರಿಸಿ ಬರೆಯುವುದು. ಬ್ರಾಹ್ಮಣ ಹುಡುಕಿ ನೋಡೋಣ. ಇದರಲ್ಲಿ ಯಾರು? ಅಧ್ಯಯನ, ಅಧ್ಯಾಪನ. ಸರಿ ಉತ್ತರ. ಕ್ಷತ್ರಿಯನು ರಾಜ್ಯ ಆಡಳಿತದಲ್ಲಿ ಪಾಲ್ಗೊಳ್ತಾ ಇದ್ದ. ವೈಶ್ಯ ಕೃಷಿ ಅಲ್ಲ, ವ್ಯಾಪಾರ ವ್ಯವಹಾರದಲ್ಲಿ. ಶೂದ್ರ ಕೃಷಿ ಕೂಲಿಕಾರ. ಈ ರೀತಿಯಾಗಿ ಹೊಂದಿಸಿ ಬರ್ಕೊಂಡು ನೀವು ಬರಬೇಕು. ನೋಡಿ, ಪುನರ್ಮನನ ಮಾಡೋಣ. ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ರು. ಅವರನ್ನ ಒಂದು ಪೌಷ್ಟಿಕ ಆಹಾರವನ್ನ ನೀಡುವುದರ ಮೂಲಕ ಸಬಲರನ್ನಾಗಿ ಮಾಡುವುದಕ್ಕೆ ಸರ್ಕಾರ ಕೈಗೊಂಡಂತಹ ಒಂದು ಕ್ರಮಗಳು ಅವರಿಗೆ ಆಹಾರ, ಆರೋಗ್ಯ, ಪೌಷ್ಟಿಕತೆಯಲ್ಲಿ ಭದ್ರತೆ, ಕಲಿಕೆಗೆ ಶೈಕ್ಷಣಿಕ ಬೆಂಬಲವನ್ನ ನೀಡುವ ಮೂಲಕ ಅಭಿವೃದ್ಧಿ ಮಹಿಳೆಯರನ್ನ ಒಳಗೊಂಡು ಆ ಮೂಲಕ ಲಿಂಗ ಅಸಮಾನತೆಯನ್ನ ಸರಿಪಡಿಸಲು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಮಕ್ಕಳ, ನಮ್ಮ ಸಂವಿಧಾನದಲ್ಲಿ ಹಲವಾರು ವಿಧಿಗಳ ಮೂಲಕ ಶಿಕ್ಷಣ ವಂಚಿತರಾದವರಿಗೆ ಶಿಕ್ಷಣ ಸೌಲಭ್ಯವನ್ನ ಕೊಟ್ಟಿದೆ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳ್ತು. ಅಸ್ಪೃಶ್ಯತೆ ಆಚರಣೆಯನ್ನ, ಅಸ್ಪೃಶ್ಯತೆ ನಿವಾರಣೆಯನ್ನ ಮಾಡೋದಕ್ಕೆ ಹಲವಾರು ಕಾನೂನು ಕ್ರಮಗಳನ್ನ ಕೈಗೊಂಡಿದೆ. ಯಾರು? ನಮ್ಮ ಸಂವಿಧಾನ. ಹಾಗಾದ್ರೆ ಇಲ್ಲಿಯವರೆಗೆ ನೀವು ಮಕ್ಕಳೇ
ಈ ಒಂದು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಸಾಮಾಜಿಕ ಅಸಮಾನತೆ, ಶಿಕ್ಷಣದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಸಾಮಾಜಿಕ ಸ್ತರವಿನ್ಯಾಸ, ಸಾಮಾಜಿಕ ಸ್ತರವಿನ್ಯಾಸದ ವಿವಿಧ ರೂಪಗಳು, ಅಸ್ಪೃಶ್ಯತೆಯ ಸಮಸ್ಯೆಗಳು, ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನು ಕ್ರಮಗಳನ್ನ ನೀವು ತಿಳ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಈ ಒಂದು ಮನೆಗೆಲಸವನ್ನ ಕುಳಿತು ಮನೆಯಲ್ಲಿ ಕುತ್ಕೊಂಡು ನೀವು ಬರ್ಕೊಂಡು ಬರಬೇಕು. ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವುವು? ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವುವು? ಒಂದನೇ ಪ್ರಶ್ನೆ. ಲಿಂಗತ್ವ ಅಸಮಾನತೆ ಹೇಗೆ ಉಂಟಾಗಿದೆ? ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳಾವುವು? ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ. ಮತ್ತೊಮ್ಮೆ ನೋಡಿ, ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವುವು? ಲಿಂಗತ್ವ ಅಸಮಾನತೆ ಹೇಗೆ ಉಂಟಾಗಿದೆ? ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳಾವುವು? ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಇಲ್ಲಿಯವರೆಗೆ ನಿಮಗೆ ಸಾಮಾಜಿಕ ಅಸಮಾನತೆ, ಶಿಕ್ಷಣದಲ್ಲಿ ಅಸಮಾನತೆ, ಲಿಂಗ ಅಸಮಾನತೆ, ಸಾಮಾಜಿಕ ಸ್ತರವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಸಾಮಾಜಿಕ ಸಮಸ್ಯೆಗಳು, ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಸಂವಿಧಾನಾತ್ಮಕವಾಗಿ, ಶಾಸನಾತ್ಮಕವಾಗಿ ಕೈಗೊಂಡಂತಹ ಕ್ರಮಗಳು ಯಾವುವು? ತಿಳ್ಕೊಂಡಿದ್ದೀರ ಮಕ್ಕಳೇ? ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೊಮ್ಮೆ ಕುಳಿತು ಮನೆಯಲ್ಲಿ ನೀವು ಪುನರ್ಮನನ ಮಾಡುವುದರ ಮೂಲಕ ಇದೆಲ್ಲದನ್ನೂ ಸಹ ನೀವು ಪ್ರಶ್ನೆಗೆ ಉತ್ತರವನ್ನ ನೋಟ್ಸಲ್ಲಿ ಬರೆಯಿರಿ. ಧನ್ಯವಾದಗಳು.